ಇದು ಜೇನುತುಪ್ಪ ಅಂದರೆ ಭಾರಿ ಪ್ರೀತಿ ನಮಗೆ. ಇದು ಭಾರಿ ಸ್ವೀಟ್ ಉಂಟು. ಹಂಗಾಗಿ ನೋಡಿದ್ದು ಇದು ಈ ನಮ್ಮನೆ ತುಪ್ಪ ನ್ಯಾಚುರಲ್ ಆಗಿ ಸಿಗುವುದೇ ಭಾರಿ ಕಡಿಮೆ. ಹೌದು, ಇದು ಭಾರಿ ಅಪರೂಪ. ಇದು ಬಾಯಲ್ಲಿಟ್ಟರೆ ಸೂಪರ್. ನಾವು ಈ ಅಡವಿಯಲ್ಲಿ ಜೇನು ಕಿತ್ತಂಗೆ ಆಯಿತು. ಸ್ವಲ್ಪ ಹೆಚ್ಚು ಕಮ್ಮಿ ಇದೆಯಾ, ಪೂರ್ತಿ ತುಪ್ಪ ಮಾಡೋದು ಇಲ್ಲಿ. ಪೂರ್ತಿ ತುಪ್ಪ. 2-3 ವರ್ಷ ಹಿಂದೆ ಈ ಜೇನು ಒಂದು ತೊಗರು ಮನೆಯಲ್ಲಿ ನಮ್ಮ ನೆಂಟರು, ನಮ್ಮ ಬೀಗರು ಇಲ್ಲಿ ಇಟ್ಟಿದ್ರು ತೊಗರು ಮನೆ. ಅದಕ್ಕೆ ಬಂದಿತ್ತು ಈ ಜೇನು. ಓಕೆ. ಕೊನೆಗೆ ನಾವು ಇದನ್ನ ಈ ಪೆಟ್ಟಿಗೆಗೆ ಕೂಡಿ ಆಯಿತು. ಓಕೆ. ಅದು ಈಗ ಹೋದ ವರ್ಷ ಚೆನ್ನಾಗಿ ತುಪ್ಪ ಕೊಟ್ಟಿದೆ ಅದು. ಓಕೆ. ಈ ವರ್ಷ ಇದರಿಂದ ಮತ್ತೆ ಒಂದು ಪಡೆ ಮಾಡಿ ನಾನು ಮನೆಗೆ ತಗೊಂಡೋದೆ. ಅದು ಮೊನ್ನೆ ತೆಗೆದೆ, 2 ಸಾರಿ ತೆಗೆದೆ. ಇದು ನೋಡಿ ಈಗ ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ಕಾಳಜಿ ಕಡಿಮೆ ಆಯಿತು. ಹಾಗಾಗಿ ಮುಚ್ಚಲು ತೆಗ್ಲಿಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಬಹುಶಃ ಮುಚ್ಚಲು ಮೇಲೆ ರಟ್ಟು ಕಟ್ಟಿ ಬಂದೋಬಸ್ತ್ ಮಾಡಿಬಿಡೋದು. ಇದು ಜೇನುತುಪ್ಪ ಮಾಡಿದೆ ಮೇಲ್ಗಡೆ ಅಂತ. ಮೇಲಿಂದ ಜೇನುತುಪ್ಪ ಮಾಡ್ದಂಗೆ ಕಾಣ್ತದೆ. ಇವತ್ತು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಜೇನುತುಪ್ಪ ತೆಗೆಯೋದು ನಮ್ಮದು. ಸೊ ಇವತ್ತು ನಾವು ಸಿದ್ದಾಪುರ ತಾಲೂಕಿನ ಹೀನ್ಗಾರ್ ಊರಲ್ಲಿದ್ದೀವಿ. ಇವರು ಗಣಪತಿ ಭಟ್ರು ಬಿದಿರ್ ಖಾನ್. ಇವತ್ತು ಜೇನುತುಪ್ಪ ತೆಗೆಯೋಣ. ಈ ಪೆಟ್ಟಿಗೆಯಲ್ಲಿ ಎಷ್ಟು ಜೇನುತುಪ್ಪ ಮಾಡಿದೆ ಅಂತ ನೋಡಿದ್ರೆ ಒಳ್ಳೆ ಪ್ಯಾಕ್ ಮಾಡಿದೆ. ಮುಚ್ಚಿಗೆಗೂ ಕೂಡ ಫುಲ್ ಪ್ಯಾಕ್ ಮಾಡಿದ ಕಾರಣ ಸ್ವಲ್ಪ ಕಷ್ಟಪಡ್ತಿದ್ದಾರೆ ಅವರು ಜೇನುತುಪ್ಪ ತೆಗಿಲಿಕ್ಕೆ. ಮೇಲ್ ಸೀಲ್ ಮಾಡಿಬಿಟ್ಟಿದೆ, ಹಂಗಾಗಿ ಸ್ವಲ್ಪ ಸಮಸ್ಯೆ ಉಂಟು. ಒಳ್ಳೆ ಪ್ಯಾಕ್ ಮಾಡಿದೆ ಜೇನು. ಇದು ಇದಿಟ್ಟಿದ್ನಲ್ಲ, ನಿನ್ನೆ ಸಕ್ಕರೆ ಪಾಕ. ಉಯ್ಯಪ್ಪ, ಇಲ್ಲಿ ಬಂತು ಬಾವ, ಅದನ್ನು ಡೈರೆಕ್ಟ್ ಮೇಲೆ ತಗೊಳಿಸಿ ಸ್ಟ್ರೇಟ್ ಆಗಿ. ಭರ್ಜರಿದೆ ಜೇನುತುಪ್ಪ. ಇದು ನೋಡಿ, ನಾವು ಸ್ವಲ್ಪ ಕಾಳಜಿ ಕಡಿಮೆ ಮಾಡಿದೆ ಅದಕ್ಕೆ. ಬಟ್ ಇದು ಏನಾಗಿದೆ ಅಂದರೆ ಈ ಥರ ನೋಡಿ, ಪೂರ್ತಿ ಟಾಪ್ ಇದು ಮಾಡಿ ರೊಟ್ಟಿ ಇಳಿಸಿ ಪೂರ್ತಿ ತುಪ್ಪ ಮಾಡೋದು ಇಲ್ಲಿ. ಪೂರ್ತಿ ತುಪ್ಪ ಅಲ್ಲ? ಹೌದು. ಸ್ವಲ್ಪ ನಾವು ಸ್ವಲ್ಪ ಕಾಳಜಿ ಔಷಧಿ ಸ್ವಲ್ಪ ಕಡಿಮೆ ಆಯಿತು. ಹೆಣ್ಣು ಮಿಸ್ಟೇಕ್ ಆಗೋದು. ನಾವು ಪ್ರೇಮಿಗೆ ರಟ್ಟು ಕಟ್ಟಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು. ಪೂರ್ತಿ ತುಪ್ಪ ರಟ್ಟು. ಇಲ್ಲಿ ಫ್ರೇಮ್ ಕೊಡದ ಕಾರಣ ನಾವು ಫ್ರೇಮ್ ಕೊಡಲೇ ಇಲ್ಲ. ಹಂಗಾಗಿ ಪೂರ್ತಿ ಇದು ಕನ್ನಡ ಜಿಲ್ಲೆಯಲ್ಲಿ ನಮಗೆ ಸಂಬಂಧಿಕರು ಮತ್ತು ಸ್ನೇಹಿತರಲ್ಲಿ ನಾನು ತಿಳ್ಕೊಂಡ ಪ್ರಕಾರ ಜೇನು ಸೀಸನ್ ಭಾರಿ ಚೆನ್ನಾಗಿ ಉಂಟಿದೆ ಈ ವರ್ಷ. ಹೌದು, ಈ ಸರಿ ಹೋದ ವರ್ಷ ಎಲ್ಲ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಭಾಳ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ. ಮತ್ತು ಬಹುಶಃ ರೋಗನೂ ಸ್ವಲ್ಪ ಕಡಿಮೆ ಇರ್ಬೋದು ಈ ವರ್ಷ. ರೋಗನೂ ಕಡಿಮೆ ಇದೆ. ಸುಮಾರು ಇಲ್ಲಿ ಎಷ್ಟು ಕೆಜಿ ತುಪ್ಪ ಇರ್ಬೋದು ಇದರಲ್ಲಿ? ಇದರೊಳಗೆ ಇದು ಒಂದೂವರೆ ಕೆಜಿ ಮೇಲೆ ಉಂಟು. 1.5 ಕೆಜಿ ಅಲ್ಲ? 1.5-2 ಕೆಜಿ ಇರ್ಬೋದು. ಇದು ಬಹಳ ನ್ಯಾಚುರಲ್ ಒಂದು ಮಲೆನಾಡು ಜೇನುತುಪ್ಪ. 100% ನ್ಯಾಚುರಲ್. ಇದೀಗ ನಾವು ಈಗ ಮಿಷನ್ನೇ ಆಗ್ಲಿಕ್ಕೆ ಬರೋದಿಲ್ಲ. ಸಮಸ್ಯೆ ಅಂದರೆ ಹೀಗಾಗಿ ಮಿಷನ್ನೇ ಆಗ್ಲಿಕ್ಕೆ ಬರೋದಿಲ್ಲ. ಇದು ಮಿಷನ್ ಹಾಕ್ಲಿಕ್ಕೆ ಬರೋಲ್ಲ. ಈಗ ಹಂಗೆ ಹಿಂಡಿ ತೆಗಿಬೇಕು. ನಾವು ಹಿಂಗೆ ಕಟ್ ಮಾಡಿ ನಾವು ಸವಿಬಹುದು. ಇಲ್ಲದೆ ಇದ್ರೆ ನಮ್ಮ ಸ್ನೇಹಿತರಿಗೆ ನೆಂಟರಿಗೆ ಕೊಡ್ಬೋದು. ಇಲ್ಲದ್ರೆ ನಾವು ತುಪ್ಪ ತೆಗಿಬೇಕು. ನಿಂಗೆ ಹಿಂಡಿಯ ತುಪ್ಪ ತೆಗಿಬೇಕು. ಮಿಷನ್ನೇ ಆಗ್ಲಿಕ್ಕೆ ಬರೋದಿಲ್ಲ. ಪ್ರಾಬ್ಲಮ್ ಬಂದಿದೆ. ಫುಲ್ ದೊಡ್ಡದ ಅಂತ ಜೇನು ರೊಟ್ಟು. ಒಂದು ತೆಗಿಲ್ಲೋದ್ರು ಒಂದು ತೆಗಿಲ್ಲ ಹಂಗಿರ ನನ್ನ ಕೈಲಿ. ಬಿದ್ದೇನಪ್ಪ ಇಲ್ಲಿ ತೆಗೆದ್ಬಿಡೋಣ ಅಲ್ಲ, ಹಿಂಡದೆ ಅದು. ಓ, ಕೆಳಗಿಂದ ಗೊತ್ತಾಯ್ತು. ಹೌದಾ? ಇಲ್ಲಿ ಅದಕ್ಕೆ ರೊಟ್ಟೆ ಕೊಟ್ಟಿದ್ನಿಲ್ಲ ಕೆಳಗುವ ಮಾವು ರೊಟ್ಟು ಕೊಟ್ಟು.
ಇದಕ್ಕೆ ಯಾವ ಥರ ಎಷ್ಟು ದೊಡ್ಡ ರಟ್ಟು ಅಂತ. ಫುಲ್ ದೊಡ್ಡ ರಟ್ಟು. ಇದು ನೋಡಿ, ಇದು ನಾವು ಒಂದು ಸಣ್ಣ ಮಿಸ್ಟೇಕ್ ಮಾಡಿದೆ. ಕೆಳಗಿನ ಸಂಸಾರ ಕೋಣೆಗೆ ಫ್ರೇಮ್ ಹಾಕಿದ ಕಾರಣ ಈ ಮೇಲ್ ನಾವು ಏನು ಈ ತುಪ್ಪದ ಕೋಣೆಗೆ ಫ್ರೇಮ್ ಇಟ್ಟಿದ್ದೇವೆ, ಸೀದಾ ಸಬಂಧ ಕೆಳಗೆ ಇಳಿಸ್ಬಿಟ್ಟಿದೆ. ಅದು ತುಪ್ಪದ ಕೋಣೆ ರಟ್ಟನೆ ಸಂಬಂಧವಾಗಿ ಸಂಸಾರ ಕೋಣೆಗೆ ಇಳಿಸಿದೆ. ಸೀದಾ ಕೆಳಗೆ ನಾವು ಈ ಅಡವಿಯಲ್ಲಿ ಜೇನು ಕಿತ್ತಂಗೆ ಆಯಿತು, ಸ್ವಲ್ಪ ಹೆಚ್ಚು ಕಮ್ಮಿ ಇದೆಯಾ. ಹೌದು ಹೌದು. ಜೇನುನೊಣಕ್ಕೆ ಈ ಇರುವೆನೂ ಒಂದು ಶತ್ರು. ಇಲ್ಲಿ ನೋಡಿ, ಒಂದು ಮರಿ ಹುಳು ಬಿದ್ದಿದೆ. ನಾವು ಜೇನುತುಪ್ಪ ತೆಗಿಬೇಕಾದ್ರೆ ಇದಕ್ಕೆ ಇರುವೆಗಳು ಹೇಗೆ ಅಟ್ಯಾಕ್ ಮಾಡ್ತವೆ ನೋಡಿ. ಇದು ಇರುವೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು. ಇದನ್ನ ಈಗ ಇದು ಒಂದು ಭವಿಷ್ಯದ ಜೇನು ಪೆಟ್ಟಿಗೆ ಪ್ರಜೆ, ಒಳ್ಳೆ ಕೆಲಸ ಮಾಡುವಂಥ ಫ್ಯೂಚರ್ ಹೆಣ್ಣು ನೋಣ. ಹೌದು. ಇದನ್ನ ನಾವೀಗ ಹೇಗಾದರೂ ಮಾಡಿ ಹಿಡಿದು, ಇದು ನೋಡಿ, ಇದು ಜೇನು ಪೆಟ್ಟಿಗೆ ತಗೊಂಡು ಬಿಡಬೇಕು. ಇದು ಒಂದು ಹುಳನೂ ಸಾಯಿಸ್ಲಿಕ್ಕಿಲ್ಲ. ಅಷ್ಟು ಮಹತ್ವ ನೋಡಿ. ಇವರು ಹವ್ಯಾಸಿ ಜೇನು ಕೃಷಿಯಲ್ಲಿ ಎಷ್ಟು ಒಂದು ಜೇನು ಹುಳುವಿಗೆ ಪ್ರೀತಿಯನ್ನು ತೋರಿಸ್ತಾರೆ ಅಂದರೆ, ನೋಡಿ, ಒಂದು ಇಷ್ಟಪಟ್ಟು ಜೇನು ಕೃಷಿ ಮಾಡ್ತಿದ್ದಾರೆ. ಮರಿ ಹುಳು ಇರುವೆಯಿಂದ ತಪ್ಪಿಸ್ಕೊಂಡು ಹಿಡ್ಕೊಂಡ್ಬರ್ತಾ ಇದ್ದಾನೆ. ಇದನ್ನೀಗ ಮೂಲ ಪೆಟ್ಟಿಗೆ ಬಿಡ್ತೇನೆ ನೋಡಿ. ಯಾಕೆಂದರೆ ಒಂದು ಭವಿಷ್ಯದ ಕೆಲಸಗಾರ ನೊಣ ಅದು. ಒಂದೊಂದು ನೊಣನೂ ಅಷ್ಟು ಮಹತ್ವ. ನೋಡಿ, ಒಳ್ಳೆ ಒರಿಜಿನಲ್ ಸಾವಯವದ ನೈಸರ್ಗಿಕ ಜೇನುತುಪ್ಪ ಇದು. ತುಂಬಾ ರುಚಿ ಇದೆ, ತುಂಬಾ ರುಚಿ ಇದೆ. ಇದು ನೋಡಿ, ನಾವು ಇದು ಜೇನುತುಪ್ಪ ಅಂದರೆ ಭಾರಿ ಪ್ರೀತಿ ನಮಗೆ. ಇದು ಭಾರಿ ಸ್ವೀಟ್ ಉಂಟು. ಹಂಗಾಗಿ ನೋಡಿದ್ದು ಇದು ಈ ನಮ್ಮಿ ತುಪ್ಪ ನ್ಯಾಚುರಲ್ ಆಗಿ ಸಿಗುವುದೇ ಭಾರಿ ಕಡಿಮೆ. ಹೌದು. ಇದು ಭಾರಿ ಅಪರೂಪ. ಇದು ಬಾಯಲ್ಲಿಟ್ಟರೆ ಸೂಪರ್. ಇಷ್ಟು ಕೋಂಬನಿ ಹಾಗೂ ಇಷ್ಟು ಜೇನುತುಪ್ಪ ಸಿಕ್ಕಿದೆ. ಸುಮಾರು ಒಂದು 1.5 kg ಜೇನುತುಪ್ಪ ಸಂಗ್ರಹ ಆಗಿರ್ಬೋದು ಒಂದೇ ಪೆಟ್ಟಿಗೆಯಲ್ಲಿ. ಸರಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಇನ್ನೊಂದು ಜೇನು ಕೃಷಿಯ ವಿಡಿಯೋದಲ್ಲಿ ಮತ್ತೊಮ್ಮೆ.